ಇವತ್ತು ಒಂದು ಜನರಲ್ ಆಗಿ ಹೇಳಬೇಕಂದ್ರೆ ಇದು ಒಂದು ಎಲ್ಲ ಮನೆಗಳಲ್ಲಿ ಹರಳಿ ವೃಕ್ಷ ಏನಕ್ಕೆ ಬರ್ತಾ ಇದೆ, ನಮ್ಮ ಮನೇಲಿ ಅರಳಿ ವೃಕ್ಷ ಏನಕ್ಕೆ ಬಂತು? ಸುಮಾರು ಒಂದು ದಿನಕ್ಕೆ ಒಂದು 40ರಿಂದ 50 ಜನ ಈ ಪ್ರಶ್ನೆ ಹಾಕ್ತಾ ಇದ್ದಾರೆ ದಿನ. ಸ್ವಾಮಿ ನಮ್ಮಲ್ಲಿ ಅರಳಿ ಮರ ಬಂದದೆ, ಸ್ವಾಮಿ ನಮ್ಮಲ್ಲಿ ನಾನು ಇದೇನಪ್ಪ ಇದು ಒಂದು ದಿನ ಹೇಳೋದಕ್ಕೆ 15-12 ದಿನ ಆದರೂ ಇನ್ನೂ ನಿಂತೇ ಇಲ್ಲ, ದಿನ ಬರ್ತಾನೆ ಇದೆ. ಯಾಕೆ ಬರ್ತೆ ಅರಳಿ ಮರ? ನಾವೇನು ಮಾಡೋಣ? ಇನ್ನೊಬ್ರು ಹಾಕವ್ರೆ, ಪಕ್ಕದ ಮನೇಲಿದೆ, ನಾವು ಒಂದೇ ಕಾಂಪೌಂಡಲ್ಲಿದ್ದೀವಿ, ನಮಗೇನಾರು ಆಗುತ್ತಾ? ಎಷ್ಟೊಂದು ಸೂಕ್ಷ್ಮತೆಯನ್ನು ಗಮನಿಸ್ತಾ ಇದ್ದಾರೆ. ನಾನು ಅಂದ್ಕೊಂಡೆ ಇಷ್ಟು ಭಯ ಜನಗಳಿಗೆ ಬಂದರೆ ಭಯ ಅಲ್ಲ, ತಿಳ್ಕೊಳ್ತಕ್ಕಂಥ ಒಂದು ಪರಿಸ್ಥಿತಿಗೆ ನಾವು ಹೋಗ್ತಾ ಇದ್ದೀವಲ್ಲ, ಅದು ನಮಗೆ ಖುಷಿ ಆಗ್ತಕ್ಕಂಥದ್ದು. ಯಾಕೆಂದರೆ ಏನಕ್ಕೆ ಬಂತು, ಅದು ಬರೋ ಉದ್ದೇಶ ಏನು ಅಂತ ನೀವು ತಿಳ್ಕೊಂಬಿಟ್ರೆ ನೀವೇ ಅದಕ್ಕೆ ತೀರ್ಮಾನ ಮಾಡೋದಕ್ಕೆ ಒಂದು ಪ್ರಯತ್ನವನ್ನು ಮಾಡ್ಬೋದು. ಯಾಕೆ ಹರಳಿ ವೃಕ್ಷ ಅಂದರೆ ಈ ಕಲಿಯುಗದಲ್ಲಿ, ಈ ಆಧುನಿಕ ಯುಗದಲ್ಲಿ ಮನುಷ್ಯನಿಗೆ ಸರ್ವೇ ಸಾಮಾನ್ಯವಾಗಿ ರಕ್ತಕ್ಕೆ ಸಂಬಂಧಪಟ್ಟಂಥ ಕಾಯಿಲೆ ಜಾಸ್ತಿ ಪರ್ಸೆಂಟೇಜ್ ಇದೆ. ಎರಡನೇದು, ಈ ರಕ್ತಕ್ಕೆ ಸಂಬಂಧಪಟ್ಟಂಥ ಕಾಯಿಲೆಯ ಹಿನ್ನೆಲೆ ಯಾವುದು? ನರಮಂಡಲ ಅಂದರೆ ನಮ್ಮ ದೇಹದಲ್ಲಿರ್ತಕ್ಕಂತಹ ನರಗಳಲ್ಲಿ ನಾವು ಏನು ರಕ್ತ ಚಲನೆ ಆಗಬೇಕು ಅಂತಕ್ಕಂಥದ್ದನ್ನು ಇಟ್ಕೋತೀವೋ ಅದು ಹಲವಾರು ರೀತಿಯ ಒಂದು ಸಮಸ್ಯೆಯಿಂದ ನರಮಂಡಲದ ಮೂಲ ಕಾರಣದಿಂದಾಗಿ ರಕ್ತಕ್ಕೆ ಸಂಬಂಧಪಟ್ಟಂತಹ ವಿಚಾರಕ್ಕೆ ಬಂದಾಗ ನಮಗೆ ದೇಹದ ಕೇಂದ್ರ ಬಿಂದು, ನಮ್ಮ ದೇಹದ ಹೆಡ್ ಆಫೀಸ್ ಯಾವುದು ಅಂದರೆ ಮೆದುಳು. ಹೌದಾ? ಹೌದು. ನಮ್ಮ ದೇಹದ ಹೆಡ್ ಆಫೀಸ್ ಯಾವುದು ಅಂದರೆ ಮೆದುಳು. ಈಗ ಮೆದುಳಿಗೆ ಇಲ್ಲಿ ತುಂಬ ಸಮಸ್ಯೆಯನ್ನು ಒಡ್ಡುವಂತಹ ಲಕ್ಷಣಗಳಿದೆ ಅನ್ನೋದನ್ನು ತೋರಿಸೋದಕ್ಕೆ ನಿಮ್ಮ ಮನೆಗಳಲ್ಲಿ ಹರಳಿ ವೃಕ್ಷ ಬರೋದಕ್ಕೆ ಕಾರಣ ಏನಂದರೆ, ವಂಶ ಪಾರಂಪರ್ಯವಾಗಿ ನಿಮ್ಮ ಮನೆಯಲ್ಲಿ ರಕ್ತಕ್ಕೆ ಸಂಬಂಧಪಟ್ಟಂಥ ಶುಗರು, BP, ಕ್ಯಾನ್ಸರು, ಈ ರೀತಿಯಾಗಿರ್ತಕ್ಕಂತಹ ಹೃದಯಕ್ಕೆ ಸಂಬಂಧಪಟ್ಟಂಥ ಆಗಿರ್ತಕ್ಕಂಥ ಸಮಸ್ಯೆಗಳು ಇವೆಲ್ಲವನ್ನು ನಿಮ್ಮ ವಂಶದಲ್ಲಿ ನಡೆದಿದೆ. ಅದಕ್ಕೋಸ್ಕರವಾಗಿ ಮರಣ, ಕುಟುಂಬದಲ್ಲಿ ಯಾರು ಸತ್ತಿರ್ತಾರೆ ಈ ಕಾಯಿಲೆಯಿಂದ, ನಿಮ್ಮ ವಂಶದಲ್ಲಿ ಹೃದಯಕ್ಕೆ ಸಂಬಂಧಪಟ್ಟಂಥ ಸಮಸ್ಯೆ, ಮೆದುಳಿಗೆ ಸಂಬಂಧಪಟ್ಟಂಥ ಸಮಸ್ಯೆ, ಮತ್ತು ಕಾಲು ಕೈಗಳಿಗಾಗಿರ್ತಕ್ಕಂಥ ಸಮಸ್ಯೆಗಳು, ಇದೆಲ್ಲವೂ ಕೂಡ ರಕ್ತಕ್ಕೆ ಸಂಬಂಧಪಟ್ಟಂಥ ಕಾಯಿಲೆಯಲ್ಲಿರ್ತಕ್ಕಂಥ ನಿಮ್ಮ ವಂಶಸ್ಥರು ಸತ್ತಿದ್ದಾರೆ. ಇದಕ್ಕೆ ಮರಣ ವಿಧಿ ಅಂತ ಹೇಳ್ತೀವಿ. ನಿಮ್ಮ ಕುಟುಂಬದಲ್ಲಿ ಯಾವ್ಯಾವ ರೀತಿ ಸತ್ತಿದ್ದಾರೆ ಅನ್ನೋದಕ್ಕೆ ಅರಳಿ ವೃಕ್ಷದ ಮೂಲಕವಾಗಿ ಅದಕ್ಕೊಂದು ಸಣ್ಣ ಉದಾಹರಣೆ ಹೇಳ್ತೀನಿ. ಹರಳಿ ಮರ ಯಾರಿಗೆ ಗೊತ್ತಿಲ್ಲ, ಹರಳಿ ಎಲೆನ ತಗೊಂಡು ನೋಡಿ, ನರಗಳು ಯಾವುದೇ ವೇವ್ಸ್ ಹೆಂಗೋಗಿರುತ್ತೆ ಗೊತ್ತಿರುತ್ತೆ. ಮತ್ತು ಅದ್ರ ಕಡ್ಡಿ ಎತ್ಕೊಳ್ಳಿ ನೀವು, ಎಷ್ಟೊಂದು ನಮ್ಮ ನರಗಳು ಹೇಗಿದೆಯೋ ಹಾಗೆ ಲೈನ್ ದಾರ ಥರ ಇರುತ್ತೆ ಹರಳಿ ವೃಕ್ಷ. ಇದಕ್ಕೆ ವೃಕ್ಷಗಳ ರಾಜ ಅಂತ ಹೇಳ್ತಾರೆ ಅದನ್ನು, ಹರಳಿ ಮರನ. ಏಕೆಂದರೆ ಎರಡೂ ಕಡೆ ಇದಕ್ಕೆ ಬೇರು, ಇನ್ಯಾವ ಮರಕ್ಕೂ ಎರಡು ಕಡೆ ಬೇರಿಲ್ಲ. ಭೂಮಿ ಒಳಗಡೆ, ಭೂಮಿಯ ಮೇಲ್ಗಡೆ. ಹರಳಿ ಮರಕ್ಕೆ ಮಾತ್ರ ಈ ಶಕ್ತಿ ಇರ್ತಕ್ಕಂಥ ಬೇರಿನ ರಹಸ್ಯ ಇರೋದು. ಅದಕ್ಕೆ ವೃಕ್ಷಗಳ ರಾಜ, ಸಂಸಾರದಲ್ಲಿ ಇರ್ತಕ್ಕಂತಹ ಸಮಸ್ಯೆನ ನೀಗಿಸುವಂಥ ವೃಕ್ಷ. ಇಷ್ಟೊಂದು ಅರ್ಥಗರ್ಭಿತವಾಗಿರ್ತಕ್ಕಂಥ ಹರಳಿ ವೃಕ್ಷ ನಿಮ್ಮ ಮನೆಯಲ್ಲಿ ಬರ್ತಾ ಇದೆ ಅಂದರೆ ನಿಮ್ಮ ವಂಶಸ್ಥರು ನೊಂದಿದ್ದಾರೆ, ಸತ್ತಿದ್ದಾರೆ, ಅಳ್ತಾ ಇದ್ದಾರೆ, ಕಾಯ್ತಾ ಇದ್ದಾರೆ ನಿಮ್ಮನ್ನು. ಯಾಕಪ್ಪ ನಮ್ಮನ್ನು ಮಧ್ಯದ ರಸ್ತೆಯಲ್ಲಿ ನಿಲ್ಲಿಸ್ಬಿಟ್ಟಿದ್ದೀರಾ ಅಂತ ಈ ಮೂಲಕವಾಗಿ, ಹರಳಿ ವೃಕ್ಷದ ಮೂಲಕವಾಗಿ ನಿಮ್ಮ ಮನೆಯ ಕಾಂಪೌಂಡಲ್ಲಿ ಬರಬಹುದು, ತುಳಸಿ ಕಡ್ಡಲ್ಲಿ ಬರಬಹುದು, ಟ್ಯಾಂಕ್ ಹತ್ರ ಬರಬಹುದು, ಕಾಂಪೌಂಡ್ ಒಳಗಡೆ ಬರಬಹುದು. ಎಲ್ಲಿ ಬೇಕಾದರೂ ನೀವು ಮಾಡ್ತಾ ಇರ್ತಕ್ಕಂತಹ ಪ್ರಯೋಗಗಳ ಮೇಲೆ ತಪ್ಪಿಸ್ತಾ ಹೋಗ್ತಾ ಇದ್ರೆ ಒಂದು ಕಡೆ ಕಿತ್ತಾಕ್ತಾರೆ, ಇನ್ನೊಂದು ಕಡೆ ಬರ್ತಾ ಹೋಗುತ್ತೆ. ಇದು ನಿಮ್ಮನ್ನು ಬಿಡಲ್ಲ. ಕಾರಣ ಇದಕ್ಕೆ ಹೆದರ್ಕೊಳ್ಳೋದಲ್ಲ, ನಮ್ಮ ವಂಶಸ್ಥರ ಗೋಳು ನಮಗೆ ತಟ್ತಾ ಇದೆ, ನಾವು ಅವ್ರನ್ನ ಗಮನಿಸಿಲ್ಲ ಅಂತ ನೀವೇ ಡೈರೆಕ್ಟಾಗಿ ತಿಳ್ಕೊಬೇಕು. ಈ ರೀತಿ ಹಿಂಸೆಯಿಂದ ಸತ್ತಿರತಕ್ಕಂಥ ಕುಟುಂಬದವರು ಈಗಲಾರು ನೀವಾರು ಎಚ್ಚರಿಕೆ ತಗೊಳ್ಳಿ, ನೀವು ಅವ್ರ ಥರ ಸಾಯೋದು ಬೇಡ ಅಂತ ಭಗವಂತ ಈ ಮೂಲಕ ಮೆಸೇಜ್ ಕಳಿಸ್ತಾ ಇದ್ದಾನೆ. ಈಗ ಇದು ಒಳ್ಳೇದು ಅಂತ ಕೆಟ್ಟದು ಅಂತೀಮ್ಮ, ಒಳ್ಳೇದು ಅಲ್ವಾ? ನಮಗೆ ಮೆಸೇಜ್ ಪಾಸ್ ಆಗ್ತಾ ಇದೆ. ಹರಳಿ ವೃಕ್ಷ ಬಂದ ತಕ್ಷಣ ಹೆದರ್ಕೊಳ್ಳೋದಲ್ಲ, ವಿಷಯ ತಿಳ್ಕೋಬೇಕು. ಈಗ ಇದಕ್ಕೆ ನಾವು ರಿಪೇರಿ ಏನು ಮಾಡ್ಕೊಳ್ಳೋದು? ಆ ವೃಕ್ಷ ಬಂದಿರೋದ ಕಾರಣ ಮನೆ ಬಿಡೋದಾ, ಅದನ್ನು ಕಿತ್ತೋಕೋದಾ, ಅದಕ್ಕೆ ಪೂಜೆ ಮಾಡೋದಾ, ಯಾವುದು ಪರಿಹಾರ ಅಂತಕ್ಕಂಥದ್ದನ್ನು ನೀವು ತಿಳ್ಕೊಳ್ಬೇಕಾಗಿದ್ದೇ ವಿನಃ ಹೆದರ್ಕೊಳ್ಳೋದು, ಭಯ ಬೀಳೋದು ಏನು ಬೇಡ. ಕಾರಣ ತುಂಬ ಒಳ್ಳೆಯ ನಿಮಗೆ ಒಂದು ಸಂದೇಶ ತಂದಿದೆ. ಬಟ್ ಅದಕ್ಕೆ ನೀವು ಕೆಡಕು ಮಾಡಿದ್ರೆ ಅದು ರಿವರ್ಸ್ ಆಗುತ್ತೆ. ಆಸಿಡ್ ಹಾಕ್ತಾರೆ ಕೆಲವು ಬುದ್ಧಿವಂತರು, ಕೆಲವರು ಕಿತ್ತಾಕ್ತಾರೆ. ಇದೆಲ್ಲ ಪ್ರಯೋಗಗಳು ಮಾಡಿದ್ರೆ ನಿಮ್ಮ ಇಡೀ ವಂಶಕ್ಕೆ ಸುತ್ತಾಕ್ಕೊಳ್ಳುತ್ತೆ, ನೀವು ತಪ್ಪಿಸ್ಕೊಳಕ್ಕಾಗಲ್ಲ. ಇಡೀ ವಂಶ ಒಂದಕ್ಕೊಂದು ಹೋಗ್ತಾನೆ ಇರುತ್ತಿದು. ಹರಳಿ ವೃಕ್ಷದ ಮಹಿಮೆ ಅಷ್ಟು ಸುಲಭ ಅಲ್ಲ.
ಅದಕ್ಕೆ ಪೂಜೆ ಮಾಡಿದ್ರೆ, ಅದಕ್ಕೆ ಮುಟ್ಟಿದ್ರೆ, ಅದು ಪ್ರತಿ ಭಾಗಗಳು ಮುಟ್ಟಿದ್ರು ನಿಮ್ಗೆ ಎಷ್ಟೋ ಜನ್ಮದ ಕರ್ಮಗಳು ನಿವಾರಣೆ ಆಗುತ್ತೆ. ಅಂತಹ ಅರಳಿ ವೃಕ್ಷ ನಿಮ್ಮ ಮನೇಲಿ ಬಂದಿದೆ ಅಂದರೆ ನಾವು ತಿಳ್ಕೊಳ್ಳೋಕ್ಕೆ ಅಂತ ತಿಳ್ಕೊಳ್ಳಿ. ಏನಕ್ಕೋ ಬಂದ್ಬಿಟ್ಟೈತೆ, ನಮಗೇನೋ ಆಗ್ಬಿಡತ್ತೆ, ಭಯ ಬೀಳೋದು ಬೇಡ. ಭಯ ಬಿಟ್ಟು ನೀವು ಅದ್ರ ಬಗ್ಗೆ ಪ್ರಯೋಗಗಳನ್ನು ಮಾಡೋಕ್ಕೆ ಹೋಗಬೇಡಿ. ವಿಚಾರ ತಿಳ್ಕೊಳ್ಳಿ, ಇದು ಬಂದಿದೆ ಏನು ಮಾಡಿ. ಎಂತೆಂಥ ಭಾಗದಲ್ಲಿ ಬರುತ್ತೆ ನೋಡಮ್ಮ, ಅದು ಯಾರು ನಂಬಕ್ಕೆ ಆಗಲ್ಲ. ಪಕ್ಕದಲ್ಲಿ ಗೋಡೆ ಇದೆ, ಕಾಂಕ್ರೀಟ್ ಇರ್ತಕ್ಕಂಥದ್ದು, ಮಣ್ಣಿನ ಅಂಶನೇ ಕಮ್ಮಿ ಇದೆ ಅಲ್ಲಿ, ಆದರೂ ಅಲ್ಲೇ ಬಂದಿದೆ ಅಂದರೆ ಈಗ ಬಿಲ್ಡಿಂಗ್ ಅಟ್ಯಾಚ್ ಆಗಿದೆ ನೋಡಿ, ಇದೆಂಥ ಮಜಾ ಇದೆ ಇದು ಅಲ್ವಾ. ಅಂದರೆ ಒಂದೊಂದು ಸಲ ನೀವು ಎಂಥ ವಿಚಿತ್ರವಾದಲ್ಲಿ ಬರುತ್ತೆ ಅಂದರೆ ನಂಬಕ್ಕೆ ಆಗಲ್ಲ. ಹೆಂಗೆ ಮಣ್ಣೆ ಎಲ್ಲ ಹೆಂಗೆ ಬರುತ್ತೆ ಇಲ್ಲಿ ಗಿಡ. ಅದಕ್ಕೆ ದೈವವೃಕ್ಷ ಅನ್ನೋದಕ್ಕೆ ಇದೆಲ್ಲ ನಾವು ತಿಳ್ಕೊಳ್ಳೋದಕ್ಕೆ ಭಗವಂತ ಈ ರೂಪೆಲ್ಲ ನಮಗೆ ಕಳಿಸ್ಕೊಡ್ತಾರೆ. ಆದರೆ ನಾವು ಅದನ್ನು ಅಸಡ್ಡೆ ಮಾಡಿಕೊಂಡು ಅನುಭವಿಸ್ಬೇಕಾಗತ್ತೆ. ಅದಕ್ಕೆ ಹೆದರೋದನ್ನು ಬಿಟ್ಟು ತಿಳ್ಕೊಳ್ಳೋಕೆ ಪ್ರಯತ್ನ ಮಾಡಿ. ಸಮಯಕ್ಕನುಸಾರವಾಗಿ ಇದರ ಬಗ್ಗೆ ಪ್ರಯತ್ನಗಳನ್ನು ನಾವು ಹೇಳ್ತಾ ಹೋಗ್ತೀವಿ. ಹೆದರ್ಕೊಳ್ಳೋದನ್ನು ಬಿಡಿ ಅಂತ ಹೇಳ್ತಾ ಈ ಮೂಲಕ ಹೇಳೋಕ್ಕೆ ಇಷ್ಟಪಡ್ತೀನಿ.